ನಮಸ್ತೆ ವೀಕ್ಷಕರೇ, ಮೆಂಡೋ ನ್ಯೂಸ್ ನೆಟ್ವರ್ಕ್ಗೆ ಸ್ವಾಗತ. ನಾನು ನಿಮ್ಮ ದಿವ್ಯಾ. ಸಿಎಂ ಸಿದ್ದರಾಮಯ್ಯ ಅವರ ವಿರುದ್ಧ ಹೈಕೋರ್ಟ್ ತನಿಖೆಗೆ ಆದೇಶ ಮಾಡಿದೆ. ತನಿಖೆಗೆ ಆದೇಶ ಆಗ್ತಿದ್ದಾಗಲೇ ಲೋಕಾಯುಕ್ತ ಅವರು ತನಿಖೆ ಮಾಡೋದಕ್ಕೆ ಸಜ್ಜಾಗಿ ನಿಂತಿದ್ದಾರೆ. ಈಗಂತೂ ಎಲ್ಲ ಸಾಮಾನ್ಯ ಜನರಿಂದ ಹಿಡಿದು ರಾಜಕೀಯದವ್ರ ಬಾಯಲ್ಲಿ ಎಲ್ಲರ ಬಾಯಲ್ಲೂ ಸಹ ಇದೇ ವಿಚಾರ ಓಡಾಡ್ತಾ ಇದೆ. ಸಿದ್ದರಾಮಯ್ಯ ಅವರು ಏನಾದರೂ ರಾಜೀನಾಮೆ ಕೊಡ್ತಾರಾ ಅಂತ. ತನಿಖೆಗೆ ಆದೇಶ ನೀಡಿದೆ ಹೈಕೋರ್ಟ್ ಅಂದಾಗಲೇ ಎಲ್ಲೋ ಒಂದು ಕಡೆ ಸಿದ್ದರಾಮಯ್ಯ ಅವರು ತಪ್ಪು ಮಾಡಿರೋದು ಮೇಲ್ನೋಟಕ್ಕೆ ಕಾಣಿಸ್ತಾ ಇದೆ. ಕೋರ್ಟ್ಗೂ ಸಹ ಅನಿಸಿದೆ ಸಿದ್ದರಾಮಯ್ಯ ಅವರು ತಪ್ಪು ಮಾಡಿದ್ದಾರೆ ಅಂತ. ಆದರೆ ಸಿದ್ದರಾಮಯ್ಯ ಅವರು ಅವತ್ತಿಂದ ಇವತ್ತವರೆಗೂ ವಾದ ಮಾಡ್ಕೊಂಡು ಬರ್ತಾ ಇರೋದು ಒಂದೇ ವಿಚಾರ, ನಾನೇನೂ ತಪ್ಪು ಮಾಡಿಲ್ಲ. 40 ವರ್ಷದ ನನ್ನ ರಾಜಕೀಯ ಜೀವನದಲ್ಲಿ ಇದೇ ನನಗೆ ಮೊದಲನೇ ಕಪ್ಪು ಚುಕ್ಕಿ ಅಂತ. ಮೊದಲನೇದಾಗಿರ್ಬೋದು, ಎರಡನೇದಾಗಿರ್ಬೋದು, ತಪ್ಪೇ, ಹಗರಣನೇ. ಈ ಒಂದು ಮೂಢ ಹಗರಣದಲ್ಲಿ ಲೋಕಾಯುಕ್ತ ತನಿಖೆಗೆ ಸಜ್ಜಾಗಿದೆ. ಇದಾದ ನಂತರ ವಿರೋಧ ಪಕ್ಷದವರು ಪಟ್ಟು ಹಿಡಿದು ಕೂತಿದ್ದಾರೆ. ಸಿದ್ದರಾಮಯ್ಯವರು ರಾಜೀನಾಮೆ ಕೊಡಲೇಬೇಕು ಅಂತ ಒಂದು ಕಡೆ. ಸಿದ್ದರಾಮಯ್ಯವರು ಮತ್ತದೇ ಯಥಾ ರೀತಿ, ನಾನೇನು ತಪ್ಪು ಮಾಡಿಲ್ಲ, ನಾನು ಯಾಕೆ ರಾಜೀನಾಮೆ ಕೊಡಲಿ, ನನ್ನ ಜೊತೆ ಹೈಕಮಾಂಡ್ ಇದೆ, ನನ್ನ ಜೊತೆ ನನ್ನ ಆಪ್ತರಿದ್ದಾರೆ, ನನ್ನ ಶಾಸಕರಿದ್ದಾರೆ, ನನ್ನ ಜನ ನನ್ನಿಂದ ನಿಂತಿದ್ದಾರೆ. ಅಲ್ಲ, ತಪ್ಪು ಮಾಡೋದು ಮಾಡಿ ಅವರವರೇ ಇವರವರೇ ಅಂದರೆ ಆಗಲಿ. ತನಿಖೆ ಆದಮೇಲೆ ಯಾರು ಏನು ತಪ್ಪು ಮಾಡಿದ್ದಾರೆ, ಯಾರು ಯಾವ ಹಗರಣದಲ್ಲಿ, ಒಂದು ರೀತಿ ಇದು ಹಗರಣ ಆಗಿರೋದಂತೂ ಸತ್ಯ, ತಪ್ಪಾಗಿರೋದಂತೂ ಸತ್ಯ. 2 ಸೈಟ್ ಕೊಡುವಂತಹ ಜಾಗದಲ್ಲಿ 14 ಸೈಟ್ ಅವ್ರ ಪತ್ನಿಗೆ ಅವ್ರ ಹೆಸ್ರಿಗಾಗಿದೆ ಅಂದರೆ ಅದು ಹಗರಣನೇ ಅಲ್ವಾ. ಸೊ ಇದೆಲ್ಲ ಒಂದು ಕಡೆ ಆದರೆ, ಮೊನ್ನೆ ಅಷ್ಟೇ ಯಾವುದೋ ಒಂದು ಸಮಾರಂಭದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಹೇಳ್ತಿದ್ರು, ಕರ್ನಾಟಕದಲ್ಲಿ ಈಗ ಕಾಂಗ್ರೆಸ್ ಸರ್ಕಾರ ಬಂದಿದೆ, ಆದರೆ CM ಅಂದರೆ ಮುಖ್ಯಮಂತ್ರಿಗಳ ಮೇಲೇ ಈ ಒಂದು ಭ್ರಷ್ಟಾಚಾರದ ಆರೋಪ ಕೇಳಿ ಬಂದಿದೆ ರಾಜಕೀಯ ರಂಗದಲ್ಲಿ. ಹಾಗಾಗಿ ಅವರು ರಾಜೀನಾಮೆ ಕೊಡಲೇಬೇಕು ಅನ್ನೋ ವಿಚಾರವಾಗಿ ಅವರು ಸಹ ಯಾವುದೋ ಒಂದು ಸಮಾರಂಭದಲ್ಲಿ ಹೇಳಿದ್ದಾರೆ. ಇನ್ನು ಅದಕ್ಕೆ ತಿರುಗೇಟು ನಮ್ಮ ಸಿದ್ದರಾಮಯ್ಯ ಅವರು ಕೊಟ್ಟಿದ್ದಾರೆ. ಏನಂತ, BJP ಪಕ್ಷದಲ್ಲಿ ಕರ್ನಾಟಕದಲ್ಲಿರುವವರು ಯಾರಾದರೂ ಒಬ್ಬರು ಭ್ರಷ್ಟಾಚಾರ ಮಾಡಿಲ್ಲ ಅಂತ ಅಂದರೆ, ಮಾಡಿಲ್ಲ, ನಾನು ಯಾವುದು ಭ್ರಷ್ಟಾಚಾರ ಮಾಡಿಲ್ಲ ಅಂತ ಏನಾದರೂ BJP ಪಕ್ಷದವರು ಪ್ರೂವ್ ಮಾಡಿಕೊಂಡೆ ಶಾಸಕರು, ನಾನು ಪ್ರಧಾನಿ ನರೇಂದ್ರ ಮೋದಿಯವರನ್ನು ನಮ್ಮ ಕರ್ನಾಟಕ ರಾಜ್ಯಕ್ಕೆ ಕರೆಸ್ಕೊಂಡು ಗೌರವಯುತವಾಗಿ ನಾನು ಅವರಿಗೆ ಸನ್ಮಾನ ಮಾಡ್ತೀನಿ ಅಂತ ಈಗ ಕುತ್ತಿಗೆಗೆ ಬಂದಿದೆ. ಅದಕ್ಕೆ ಇವ್ರ ಮೇಲೆ ಅವರು, ಅವ್ರ ಮೇಲೆ ಇವ್ರು ಹೇಳ್ಕೊಳ್ತಿದ್ದಾರೆ. ಯಾರೇನು ಸಾಚಲ್ಲ, ಯಾರ ಪಕ್ಷದವರು ಅಂತೇನಲ್ಲ, ಕಾಂಗ್ರೆಸ್ ಆಗಿರ್ಬೋದು, BJP ಆಗಿರ್ಬೋದು, JDS ಆಗಿರ್ಬೋದು, ಯಾವುದೇ ಪಕ್ಷ ಆಗಿರ್ಬೋದು, ಎಲ್ಲರೂ ಕಳ್ಳರೆ. ಇದೆಲ್ಲ ಒಂದು ರೀತಿಯಾದಂತಹ ಕಳ್ಳರ ಸಂತೆ. ಇವ್ರ ಕಳ್ಳಾಟಕ್ಕೆ, ಇವ್ರ ಹಗರಣಕ್ಕೆ ಸಾಮಾನ್ಯ ಜನರು ಬಲಿಯಾಗ್ತಾ ಇದ್ದಾರೆ. ರಾಜಕೀಯದಲ್ಲಿ ನಾನೆಷ್ಟು ದುಡ್ಡು ಮಾಡ್ಕೊಬೇಕು, ನಾನು ಎಷ್ಟು ಬದುಕಬೇಕು, ಮುಂದೆ ನನ್ನ ವಂಶಕ್ಕೆ ಎಷ್ಟಾಗಬೇಕು ಅಷ್ಟನ್ನು ನಾನು ಕೂಡಿಡಬೇಕು, ಈ ರೀತಿಯಾದಂತಹ ಯೋಚನೆಗಳು ಮಾಡಿಕೊಂಡೇ ರಾಜಕೀಯ ಮಾಡ್ಕೊಂಡು ಬರ್ತಾ ಇದ್ದಾರೆ ಹೊರತು ನಮ್ಮ ಜನಕ್ಕೆ ಏನು ಮಾಡಬೇಕು, ನಮ್ಮ ರಾಜ್ಯಕ್ಕೆ ಏನು ಮಾಡಬೇಕು, ನಮ್ಮ ದೇಶಕ್ಕೆ ಏನು ಮಾಡಬೇಕು, ಇದನ್ನು ಯಾರೂ ಸಹ ಯೋಚನೆ ಮಾಡ್ತಿಲ್ಲ. ಸಿದ್ದರಾಮಯ್ಯರೊಬ್ಬರೇ ಅಂತ ನಾನೇನು ಹೇಳಿದ್ನಲ್ಲ ಈಗಷ್ಟೇ, ಯಾವುದೇ ಪಕ್ಷದವರಾಗಿರಬಹುದು, ಯಾರೇ ಆಗಿರಬಹುದು, ಶಾಸಕರಾಗಿರಬಹುದು, ಯಾರಾದರೂ ಸರಿ, ಎಲ್ಲರೂ ಇದು ಒಂದು ರೀತಿಯಾದಂಥ ಕಳ್ಳರ ಸಂತೆನೇ ಆಗಿದೆ, ಅದು ಯಾವುದೇ ಪಕ್ಷದವರಾಗಿರಲಿ. ಸೊ ಈಗ ಈ ಒಂದು ಪ್ರಕರಣ ಒಂದೊಂದು ಪ್ರಕರಣಗಳು ಆಚೆ ಬರ್ತಿದ್ದಂತೆ ಇವ್ರ ಮೇಲೆ ಅವರು, ಅವ್ರ ಮೇಲೆ ಇವರು ಹೇಳ್ಕೊಂಡು ಓಡಾಡ್ತಾ ಇದ್ದಾರೆ. ಇದು ಒಂದು ಪ್ರಕರಣ, ಒಂದು ಹಗರಣ ಆಚೆಗೆ ಬಂದಾಗ ಅವ್ರ ತನಿಖೆ ಮಾಡೋಷ್ಟರಲ್ಲಿ ಇನ್ನೊಂದು ಯಾವುದೋ ಹಗರಣ ಬರುತ್ತೆ, ಮತ್ತು ಅವ್ರ ತನಿಖೆ ಆಗೋಷ್ಟರಲ್ಲಿ ಇನ್ನೊಂದು ಯಾವುದೋ ಹಗರಣ, ಇದೇ ಆಗ್ತಾ ಇದೆಯೇ ಹೊರತು ಉದ್ಧಾರದ ಬಗ್ಗೆ ಯಾರೂ ಗಮನ ಕೊಡ್ತಾ ಇಲ್ಲ. ಸೊ ಇದಾದ ನಂತರ ಇದೆಲ್ಲ ಒಂದು ಕಡೆ ಆದರೆ, ಸಿದ್ದರಾಮಯ್ಯ ಅವ್ರಿಗೆ ಸಂತೋಷ್ ಹೆಗ್ಡೆ, ಲೋಕಾಯುಕ್ತ ಮಾಜಿ ನಿವೃತ್ತ ನ್ಯಾಯಮೂರ್ತಿಯವರು, ಇವರು ಒಂದು ಸೂಚನೆಯನ್ನು ಕೊಟ್ಟಿದ್ದಾರೆ. ಏನಪ್ಪ ಅದು ಅಂತ ನೋಡೋದಾದರೆ ವೀಕ್ಷಕರೇ, ಹಿಂದೆ ರೈಲ್ವೆ ಸಚಿವರಾಗಿದ್ದಂತಹ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು, ಅವರ ಒಂದು ಅಧಿಕಾರದ ಅವಧಿಯಲ್ಲಿ ಒಂದು ದೊಡ್ಡದಾದಂತಹ ರೈಲ್ವೆ ದುರಂತ ಆಗಿರುತ್ತೆ. ಅದು ಇಡೀ ಪ್ರಪಂಚಕ್ಕೇ ಒಂದು ಬೆಚ್ಚಿ ಬೀಳಿಸುವಂತಹ ದುರಂತ. ಆ ಒಂದು ದುರಂತ ನಡೆದಾಗ ಲಾಲ್ ಬಹದ್ದೂರ್ ಶಾಸ್ತ್ರಿಯವರು ಸ್ವತಃ ತಾವೇ ತಮ್ಮ ಸ್ಥಾನಕ್ಕೆ ರಾಜೀನಾಮೆಯನ್ನು ಕೊಟ್ಟಿರ್ತಾರೆ.
ಯಾರೂ ಸಹ ಈ ರೀತಿಯಾದಂತಹ ಹೋರಾಟಗಳು ಮಾಡಿರಲಿಲ್ಲ, ರಾಜೀನಾಮೆ ಕೊಡಬೇಕು ಅಂತ ಯಾರು ಒತ್ತಾಯಿಸಿರಲಿಲ್ಲ ರಾಜೀನಾಮೆ ಕೊಡಿ ಅಂತ. ಅವರು ನನ್ನ ಅಧಿಕಾರಾವಧಿಯಲ್ಲಿ ಆಗಿರುವಂತಹ ತಪ್ಪು ಇದರ ಹೊಣೆ ನಾನೇ ಹೊರ್ತೀನಿ ಅಂತ ಸ್ವತಃ ಅವರೇನೆ ರಾಜೀನಾಮೆ ಕೊಟ್ಟಿರ್ತಾರೆ. ಆ ಒಂದು ರೀತಿಯಾಗಿ ನೀವು ಯಾಕೆ ರಾಜೀನಾಮೆ ಕೊಡಬಾರ್ದು? ತನಿಖೆ ಆಗಲಿ. ಸ್ಥಾನದಲ್ಲಿ ರಾಜೀನಾಮೆ ಕೊಟ್ಟರು ನಿಮ್ಮನ್ನು ನೀವು ಪ್ರೂವ್ ಮಾಡ್ಕೊಳ್ಳಿ ಅದಾದ ಮೇಲೆ. ಆದರೆ ಗೌರವಯುತವಾಗಿ ನೀವು ರಾಜೀನಾಮೆ ಕೊಟ್ಟರೆ ಆ ಒಂದು ಸ್ಥಾನಕ್ಕೆ ಬೆಲೆ ಇರುತ್ತೆ ಅನ್ನೋ ಒಂದು ರೀತಿಯಾಗಿ ಸಂತೋಷ್ ಹೆಗ್ಡೆ ಅವರು ಸೂಚನೆಯನ್ನು ಕೊಟ್ಟಿದ್ದಾರೆ. ಹಾಗಾದರೆ ಸಿದ್ದರಾಮಯ್ಯ ಅವರ ಒಂದು ಸ್ಥಾನಕ್ಕೆ ಕುತ್ತು ಬರುತ್ತಾ? ಅವರ ರಾಜೀನಾಮೆಗೆ ಕ್ಷಣಗಣನೆ ಏನಾದರೂ ಆರಂಭವಾಗಿದೆಯಾ? ನೋಡೋಣ ವೀಕ್ಷಕರೇ, ಸಿದ್ದರಾಮಯ್ಯ ಅವರು ಏನಾದರೂ ರಾಜೀನಾಮೆ ಕೊಡ್ತಾರಾ ಅಂತ ಕಾದು ನೋಡೋಣ. ಇದಾಗಿತ್ತು ಈ ಕ್ಷಣದ ಸುದ್ದಿ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಮೆಂಡು ನ್ಯೂಸ್ ನೆಟ್ವರ್ಕ್. ಮೆಂಡು ನ್ಯೂಸ್ ನೆಟ್ವರ್ಕ್, ಸತ್ಯದ ಕನ್ನಡಿ.